ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಬದಲು ನಿಮ್ ಲೈಫ್ ಟೈಮ್ ಆಗೋಷ್ಟು ಟೈಮ್ ಇದೆ. ಯಾವ ತರ ಇರುತ್ತೆ? ಆ ಟೈಮ್ ಇಟ್ಕೊಂಡು ನಾವ್ ಯಾವ್ದೇ ತರ ಯೂಸ್ ಮಾಡ್ಕೊಬಹುದು. ಟೈಮ್ ಈಸ್ ಮನಿ ಅನ್ನೋ ತರ ಆಗ್ಬಿಟ್ರೆ ಏನಾಗುತ್ತೆ? ಇದೇ ಈ ಫಿಲಮ್ ನ ಕಾನ್ಸೆಪ್ಟ್. ಇನ್ನು ಈ ಫಿಲಮ್ ನ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಮನಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಟೈಮ್ ಈಸ್ ಮನಿ. ಪ್ರತಿಯೊಬ್ಬರ ಕೈ ಮೇಲೂ ಒಂದು ಟೈಮರ್ ಓಡ್ತಾ ಇರುತ್ತೆ. 25 ವರ್ಷ ಆಗಿದ ತಕ್ಷಣ ಅವ್ರಿಗೆ ಏಜ್ ಆಗೋದು ನಿಂತೋಗುತ್ತೆ. Allow me to introduce my mother-in-law, Clara, my wife, Michelle, and my daughter, Sylvia. ಪ್ರತಿಯೊಬ್ಬರ ಕೈ ಮೇಲೂ ಒಂದು ಟೈಮರ್ ಬರುತ್ತೆ. ಆ ಟೈಮರ್ ಅಲ್ಲಿ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ಮಾತ್ರ ಇವ್ರು ಬದುಕ್ತಾರೆ. Whoa, where's the rest? Never met the quota. My units are up from last week. So is the quota. Just once, I'd like to wake up with more time on my hand than hours in the day. ಇನ್ನು ನಮ್ ಹೀರೋ ಬಗ್ಗೆ ಹೇಳೋದಾದ್ರೆ, ಇವನೊಂದು ಪೋರ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾನೆ. ಇದ್ರಲ್ಲಿ ರಿಚ್ ಮತ್ತೆ ಪೋರ್ ಅನ್ನೋದು ಎಷ್ಟು ಚೆನ್ನಾಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಅಂದ್ರೆ, ಶ್ರೀಮಂತರ ಕೈ ಮೇಲೆಲ್ಲ 100 ವರ್ಷ ಟೈಮರ್ ಓಡ್ತಾ ಇರತ್ತೆ. ಬಡವ್ರ ಕೈ ಮೇಲೆ ಅವ್ರು ಎಷ್ಟು ದುಡಿತಾರೋ ಅಷ್ಟು ತಕ್ಕಂಗೆ ಪೇ ಮಾಡಿರೋ ಟೈಮ್ ಓಡ್ತಾ ಇರತ್ತೆ. ನಮ್ ಹೀರೋ ಒಂದಿನ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪರ್ಸನ್ ಸಿಗ್ತಾನೆ. ಅವ್ನ ಟೈಮ್ ಮೇಲೆ ತುಂಬಾ ಅಂದ್ರೆ ತುಂಬಾ ಟೈಮರ್ ಓಡ್ತಾ ಇರತ್ತೆ. ಬಟ್ ಅವ್ನಿಗೆ ಬದುಕಕ್ ಆಸೆನೇ ಇರಲ್ಲ. How old are you? 28. I'm 105. But the day comes when you've had enough. If you had as much time as I have, what would you do with it? Sure as hell wouldn't waste it. ನಮ್ ಹೀರೋ ಹತ್ರ ಬದುಕಕ್ಕೆ ಬೆಟ್ಟದಷ್ಟು ಆಸೆ ಇದ್ರು ಅವನ ಹತ್ರ ಟೈಮ್ ಇರಲ್ಲ. ಇವರಿಬ್ರು ಫ್ರೆಂಡ್ಶಿಪ್ ಆಗತ್ತೆ. ಹೀರೋ ಇನ್ ಸಿಚುವೇಶನ್ ಎಲ್ಲ ಅವ್ನಿಗೆ ಹೇಳ್ತಾನೆ. ಒಂದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಶ್ರೀಮಂತನ ಕೈಯಲ್ಲಿ ಇದ್ದಿದ್ದ ಅಷ್ಟು ಟೈಮರ್ ನಮ್ ಹೀರೋ ಟ್ರಾನ್ಸ್ಫರ್ ಹೋಗ್ಬಿಟ್ಟಿರ್ತಾನೆ. ಆ ಫ್ರೆಂಡ್ ಒಂದು ಬ್ರಿಡ್ಜ್ ಮೇಲೆ ಹೋಗಿ ಕೂತಿರ್ತಾನೆ. ಇನ್ನೇನು ಅವನ ಹತ್ರ 2 ಮಿನಿಟ್ಸ್ ಮಾತ್ರ ಟೈಮ್ ಇರುತ್ತೆ. ಅವ್ನ್ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಅವ್ನ್ ಸಾಯಕ್ ಮುಂಚೆ ನಮ್ ಹೀರೋ ಒಂದು ಮೆಸೇಜ್ ಕೊಟ್ಟಿರ್ತಾನೆ. ವಿಂಡೋ ಮೇಲೆ ಡೋಂಟ್ ವೇಸ್ಟ್ ಮೈ ಟೈಮ್ ಅಂತ ಬರ್ತಿರ್ತಾನೆ. ಆ ಟೈಮ್ ನ ಇಟ್ಕೊಂಡು ಹೀರೋ ಏನೇನ್ ಮಾಡ್ತಾನೆ, ಯಾವ ತರ ಯೂಸ್ ಮಾಡ್ಕೊಂತಾನೆ ಅನ್ನೋದೇ ಈ ಫಿಲಮ್ ನ ಸ್ಟೋರಿ. ಇನ್ನು ನನ್ಗೆ ಈ ಫಿಲಮ್ ಅಲ್ಲಿ ಇಷ್ಟ ಆಗಿದ್ದೇನು ಅಂದ್ರೆ, ಮೂವಿನ ಬಿಗ್ಗೆಸ್ಟ್ ಸ್ಟ್ರೆಂತ್ ಇದೊಂಥರ ಯೂನಿಕ್ ಕಾನ್ಸೆಪ್ಟ್. ಸ್ಕ್ರೀನ್ ಪ್ಲೇನೂ ಅಷ್ಟೇ ತುಂಬಾ ಫಾಸ್ಟ್ ಆಗಿದೆ. ನಮ್ಗೆ ಎಲ್ಲೂ 1% ಬೋರ್ ಆಗಲ್ಲ. ಇನ್ನು ಹೀರೋ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. His crime wasn't taking time. ಇನ್ನು ಯಾರ್ಯಾರು ಈ ಮೂವಿ ನೋಡಿಲ್ಲ, ದಯವಿಟ್ಟು ಇವತ್ತೇ ಹೋಗಿ ನೋಡಿ. ಅಮೆಝಾನ್ ಪ್ರೈಮ್ ಅಲ್ಲಿ ಇನ್ ಟೈಮ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಮತ್ತೆ ಸ್ಟೋರಿ ಲೈನ್ಗೋಸ್ಕರ ನಮ್ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.